ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ, ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಜಯಬೇರಿ ಬಾರಿಸಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ. ಬಿಜೆಪಿ ವಿರುದ್ಧ ಅಸ್ತ್ರ ಅನ್ನೋದಕ್ಕಿಂತ ನಮ್ಮ ಬೆಳಗಾವಿ ಸ್ವಾಭಿಮಾನದ ಪ್ರಶ್ನೆ. ನಾನು ಅಸ್ತ್ರದಕ್ಕಿಂತ ಇದು ಸ್ವಾಭಿಮಾನದ ಪ್ರಶ್ನೆ. ನಮ್ಮ ನೆಲ ಜಲ ನಾವು ಹೋರಾಟ ಮಾಡಬೇಕಾಗುತ್ತೆ, ಅಭಿವೃದ್ಧಿ ಪರವಾದಂಥ ಚಿಂತನೆ ಆಗಬೇಕಾಗುತ್ತೆ. ನಮ್ಮ ಬೆಳಗಾವಿಗೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಮಾತಾಡ್ತಾರೆ. ಸತೀಶ್ ಜನರು ಬಹಳಷ್ಟು ಭಾವನಾತ್ಮಕ ಮಾತಾಡಿದ್ರು. ಏನಂತಾರೆ, ಅವ್ರು ಬೇರೆ ಕಡೆ ಸೆಟ್ಲ್ ಆಗಬಹುದಾಗಿತ್ತು, ಆದರೆ ಈ ಒಂದು ಭವಿಷ್ಯನ ಅವರ ನಿಮಗಾಗಿ ಪ್ರಣಾಳಿ ಇರ್ಬೋದು ಅಥವಾ ಪ್ರಿಯಾಂಕಾ ಇರ್ಬೋದು, ಇಬ್ಬರು ಕೂಡ ಏನಂತಂದ್ರೆ ಈ ಒಂದು ಚುನಾವಣೆಯಲ್ಲಿ ಅವ್ರ ಭವಿಷ್ಯನೇ ನಿಮ್ಮ ಪರಕ್ಕೆ ಇಡ್ತಾ ಇದ್ದಾರೆ ಅಂತ. ಯಾವ ಥರ ಇದನ್ನು? ಖಂಡಿತವಾಗ್ಲೂ ಅದು 100ಕ್ಕೆ 100 ಸತ್ಯ. ತಾವು ಕೂಡ ಮಾಧ್ಯಮದ ನನ್ನ ಸಹೋದರರು. ಈ ವೃತ್ತಿ ತಮಗೂ ಕೂಡ ಭಾಳ ಕಷ್ಟ. ಮಳೆ ಇರಲಿ, ಚಳಿ ಇರಲಿ, ಇದಿರಲಿ, ತಮ್ಮ ಮನೆಯಲ್ಲಿ ಏನೇ ಒಂದು ಏನು ಸುಖದ ಸಂದರ್ಭ ಇರಲಿ, ದುಃಖದ ವಾತಾವರಣ ಇರಲಿ, ತಮ್ಮ ವೃತ್ತಿಗೆ ತಾವು ಧರ್ಮಕ್ಕೆ ಪಾಲನೆ ಮಾಡೋ ಹಾಗೆ ಎಲ್ಲರಿಗೂ ಪಾಲಿಟಿಕ್ಸ್ ಅಂತಂದರೆ ಸುಳಿದ ಬಾಳೆಹಣ್ಣು ಅಂತ ಆ ರೀತಿ ಇರುತ್ತೆ. ಇಲ್ಲ, ನಮ್ಮ ಕಷ್ಟ ನಮಗೆ ಗೊತ್ತು. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ಬೋದು. ಇವತ್ತು ನನಗೆ ಒಬ್ಬನೇ ಮಗ, ಅಣ್ಣನವರಂತರೂ ಮಗಳನ್ನು ಒಳ್ಳೆ ರೀತಿಯಾಗಿ ಮದುವೆ ಮಾಡಿಕೊಟ್ಟು ಅವಳಿಗೆ ಬಿಸ್ನೆಸ್ಸನ್ನು ಮಾಡಿಸ್ಬೇಕು ಅಂತ, ಪೀಸ್ಫುಲ್ ಆಗಿರಲಿ ಅವ್ರ ಮೈಂಡು ಅಂತ. ಯಾಕಂದರೆ ದಿನ ಬೆಳಗಾದರೆ ನಾವು ಸಮಾಜ ಸೇವೆ, ಜನಸೇವೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಜನ ಹೇಳ್ತಾರೆ. ಸೊ ಜೀವನ ಪೂರ್ತಿ ನಮ್ದು ಅದೇ ಇದೆ. ಬಟ್ ನಾವು ಇಟ್ಸ್ ಅವರ್ ಚೂಸನ್ ಪಾತ್. ನಾವು ಇದನ್ನು ಬೇಡಿ ಬಯಸಿ ನಾವು ಪಾಲಿಟಿಕ್ಸ್ ಬಂದಿದ್ದೀವಿ. ನಮ್ಮ ಮಕ್ಕಳು ಫಾರಿನ್ನಲ್ಲಿ ಕರೆದು ಫಾರಿನ್ನಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು. 6 ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ಗೆ ಹೋಗ್ಬೋದಾಗಿತ್ತು. ಆದರೆ ನಮ್ಮ ಮಕ್ಕಳು ನಮ್ಮ ದಾರಿಯಲ್ಲೇ ಬಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಣ್ಣನವ್ರು ಹೇಳಿದಾಗೆ ಭಾಳಷ್ಟು ಸಕ್ರಿಫೈಸನ್ನು ನಾವು ಮಾಡ್ತೀವಿ. ಭಾಳಷ್ಟು ಸಕ್ರಿಫೈಸನ್ನು ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ. ಚಿಕ್ಕವರಿದ್ದಾರೆ ಅಂತಂದರೆ 16ನೇ ವಯಸ್ಸಿಗೆ ಇಂಟರ್ವ್ಯೂ ಮಾಡಿ ಈ ದೇಶವನ್ನು ಕಾಯಲಿಕ್ಕೆ ನಾವು ಸೈನಿಕರನ್ನ ತಗೊಳ್ತೀವಿ. ಈ ದೇಶವನ್ನು ಕಾಯಲಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ. ನನ್ನ ಮಗನಿಗೆ 29 ವಯಸ್ಸು, ಪ್ರಿಯಾಂಕಾಗೂ ಕೂಡ 26-27 ವಯಸ್ಸು. ಸೊ ದೇಶದ ಗಡಿಯನ್ನು ಕಾಯಲಿಕ್ಕೆ, ಸುಭದ್ರತೆಯನ್ನು ಕೊಡಲಿಕ್ಕೆ ನಾವು ಸೈನಿಕರನ್ನ ಆರಿಸ್ತೀವಿ. 18ನೇ ವಯಸ್ಸಿಗೆ ನಾವು ಮತದಾನದ ಹಕ್ಕನ್ನು ಕೊಡ್ತೀವಿ, ಈ ದೇಶದ ಭವಿಷ್ಯವನ್ನು ಕಟ್ಟಿ ಅಂತ. 29ನೇ ವಯಸ್ಸಿಗೆ ಯಾರಾದರೂ ಚಿಕ್ಕವನಾಗಿದ್ದಾನೆ ಅಂತಂದರೆ ಯಾರ ನಂಬಕ್ಕಾಗತ್ತಾ? ನಗ್ತಾರೆ. ಅವ್ರು ಬಿಟ್ಟ ವಿಚಾರ. ಯಾಕಂದರೆ ಜನ ಭಾಳಷ್ಟು ಬುದ್ಧಿವಂತರಿದ್ದಾರೆ, ಗೊತ್ತಾಗುತ್ತೆ. ಅದು ಖಂಡಿತವಾಗ್ಲೂ ಕಾಡುತ್ತೆ. ಮುಂಬರುವಂಥ ದಿನದಲ್ಲಿ ಇದನ್ನು ನಾವ್ಯಾರೂ ಹೇಳ್ತಾ ಇಲ್ಲ. ಅವರ ಸ್ವಂತ ಪಕ್ಷದವರೇ, ಅಣ್ಣನವರು ಹೇಳಿದಾಗೆ ಪಕ್ಷದವರು ಹೇಳ್ತಾ ಇದ್ದಾರೆ. ಮತ್ತು ಸಾಮಾನ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಸಾಮಾನ್ಯ ಜನ ಮಾತನಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವರು ಮುಖ್ಯಮಂತ್ರಿ ಇದ್ದಾಗ ಬಹಳಷ್ಟು ಯೋಜನೆಗಳು ಬೆಳಗಾವಿಗೆ ಬರಲಿಲ್ಲ ಅಂತ ಆಶೀಫ್ ಚೌಧರಿ ಆರೋಪ ಮಾಡಿರುವಂಥದ್ದು. ಅಷ್ಟು ಯೋಜನೆಗಳೇ ಬರಲಿಲ್ಲ. ಈಗ ಏನಂದ್ರೆ ವಾಪಸ್ ಬೆಳಗಾವಿ ಬರ್ತಾ ಇದ್ದಾರೆ. ಅವರೇ ಉತ್ತರ ಕೊಟ್ಟಾಯ್ತಲ್ಲ. ಅಂಗಡಿಯವರ ಅಂಗಡಿಯನ್ನು ಬಂದ್ ಮಾಡಿ ಶಟರ್ ಬರ್ತಾ ಇದ್ದಾರೆ ಅಂತೇಳಿ ಉತ್ತರ ಅವರೇ ಹೇಳಿದ್ರಲ್ಲ. ಯಾರು ಹೇಳಿದ್ರು? ಒಂದು ನಿಮಿಷ ತಮಗೆ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ, ಪಂಚಮಸಾಲಿ ರಕ್ತ. ಆದರೆ ನಾವು ಬಸವಣ್ಣನವರ ತತ್ವವನ್ನು ನಂಬಿದಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ಸಂವಿಧಾನವನ್ನು ಒಪ್ಕೊಂಡಂಥವ್ರು, ಬಸವಣ್ಣ ಹೇಳಿದ ಹಾಗೆ ನಡ್ಕೊಳ್ಳುವಂಥವ್ರು. ಯಾರು ಈ ರೀತಿ ಮಾತನಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾರು? ನಿರಾಣಿ ಅಣ್ಣನವ್ರಿಗೆ ಗೊತ್ತಿಲ್ಲ. ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ. 2A ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು 2A ಮೀಸಲಾತಿಗೆ ಹೋರಾಟವನ್ನು ಮಾಡಿದ್ದೀವಿ. ಬಹುಶಃ ನಿರಾಣಿ ಅಣ್ಣನವ್ರಿಗೆ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಿರಾಸೆ ಆಗ್ತಾ ಇದೆ ಅಂತ ಹೇಳಿದ್ನ.